ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೈಡರ್ ರೆಬೆಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನೊಂದು ಶಾರ್ಟ್ ಹಾಕಿದ್ದೆ. ಆ, ಒಂದು ಹೋಂಡಾ ಡಿಯೋ ಇದೆ, BS4 ಮಾಡಲ್ 2019 ತೊಗೊಂಡಿದ್ದೀನಿ ನಾನು. ಸೊ ಅದರದ್ದೊಂದು ಕಂಪ್ಲೀಟ್ ರಿಸ್ಟೋರೇಷನ್ ಮಾಡೋಣ ಅಂತ, ಬಟ್ ಎಲ್ಲ DIY ಮಾಡೋಣ ಅಂತ ಇದ್ದೀನಿ. ಎಲ್ಲೋ ಯಾವ ಶಾಪ್ಗೂ ಏನು ತೊಗೊಂಡು ಹೋಗಲ್ಲ. ಸೊ ಕಂಪ್ಲೀಟ್ DIY ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ JC ರೋಡ್ ಕೂಡ ಹೋಗಿದ್ದೆ ಬೆಳಗ್ಗೆ. ಜಸ್ಟ್ ಒಂದು ಪಾರ್ಟ್ ಬ್ರೋಕನ್ ಇತ್ತು, ಫ್ರಂಟ್ ಮಡಗಾಡನ್ನು ತೊಗೊಂಬಂದಿದ್ದೀನಿ. ಸೊ ಮತ್ತು ಫುಲ್ ವೆಹಿಕಲ್ಲು ನಾನು ಆ್ಯಕ್ಚುಲಿ ಡಿಸ್ಮ್ಯಾಂಟಲ್ ಮಾಡಿದ್ದೀನಿ. ಅದೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಫುಲ್ ಡಿಸ್ಮ್ಯಾಂಟಲ್ ಮಾಡಿದ್ದೀನಿ ವೆಹಿಕಲ್ಲು. ಅದೊಂದು ಕೆಲವೊಂದು ಪಾರ್ಟ್ಸ್ ಇದೆ. ಸೊ ರ್ಯಾಪ್ ಕೂಡ ತಂದಿದ್ದೀನಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಕಲರ್ ಚೇಂಜಿಂಗ್ ರ್ಯಾಪ್ ತಂದಿದ್ದೀನಿ. ಸರಿ, ಕಂಪ್ಲೀಟ್ ಡಿಫ್ರೆಂಟಾಗಿ ಒಂದು ರಿಸ್ಟೋರೇಷನ್ ಮಾಡೋಣ ಮನೇಲೆ ಅಂತ. ಅದೇನೋ ನನಗೆ ನಾವು ನನ್ನ ಕೈಯಿಂದನೇ ರೀಸ್ಟೋರ್ ಮಾಡಿದ್ರೆ ಅದೇನೋ ಒಂಥರ ಚೆನ್ನಾಗಿರುತ್ತೆ. ಅದು ನನಗೆ ತುಂಬ ಕ್ರೇಜ್. ಮಾಡಿಫಿಕೇಷನ್ಸು ಎಲ್ಲ ನಮ್ಮ ಕೈಯಾರೆ ಮಾಡಬೇಕು ಅಂತ ಅದಕ್ಕೋಸ್ಕರ ತಂದಿದ್ದೀನಿ. ಕೆಮೆಲಿಯನ್ ರ್ಯಾಪ್ ಅಂತಲೇ ಹೇಳ್ಬೋದು, ಗ್ರೀನ್ ವಿತ್ ಪರ್ಪಲ್ ಶೇಡು. ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟು ಫ್ರಂಟು ಎಲ್ಲ ಡಿಸ್ಮ್ಯಾಂಟಲ್ ಆಗಿದೆ. ಫ್ರಂಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೊಂದು ಕೆಲವೊಂದು ಕ್ಲಿಪ್ಸ್ ಕೂಡ ಹಾಕ್ತೀನಿ. ನಂದು ಡಿಯೋದು ಫೋಟೋಸ್ ಇದೆ, ಆ ಫೋಟೋಸ್ ಕೂಡ ನಿಮಗೆ ಹಾಕ್ತೀನಿ ಸೆಂಟ್ರಲ್ಲಿ. ಯಾವ ವೆಹಿಕಲ್ ಅಂತ ನೋಡ್ಬೋದು. ಅದೇ ಬ್ಲ್ಯಾಕ್ ಕಲರು 2019 ಮಾಡಲಲ್ಲಿ ತೊಗೊಂಡಿರೋದು ಹೋಂಡಾ ಡಿಯೋ. ಸೊ ಅದ್ರದ್ದು ಒಂದು ಸಣ್ಣ ರಿಸ್ಟೋರೇಷನ್ ಮಾಡೋಣ ಅಂತ. ಇದ್ರದ್ದು ಸ್ವಲ್ಪ ಕೆಲವೊಂದು ಪಾರ್ಟ್ಸಲ್ಲಿ ಬರುತ್ತೆ. ಸೊ JC ರೋಡ್ ಹೋಗಿರೋದು ನಾನು ರ್ಯಾಪ್ ಎಲ್ಲಿ ಪರ್ಚೇಸ್ ಮಾಡಿದೆ ಅನ್ನೋದನ್ನು ಅಂಗಡಿ ಶಾಪ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಜಸ್ಟ್ ಒಂದು ಶಾರ್ಟ್ ಕ್ಲಿಪ್ಸ್ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ ಇದರಲ್ಲಿ, ನೋಡ್ಬೋದು ನೀವು. ಮತ್ತು ಇನ್ನೊಂದು ಏನಂತಂದರೆ, ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದೆ ನಾನು. ಸೊ ಅದು ಯಾರು ಹಾಕಿದ್ದಾರೆ ಅಂತ ಚಾನಲ್ ನೇಮ್ ಕೂಡ ನನಗೂ ಅಷ್ಟು ಇದ್ದಿಲ್ಲ. JC ರೋಡಲ್ಲಿ ಒಂದು ಶಾಪ್ ಇದೆ. ಸೊ ಅಲ್ಲಿ ಬಂದ್ಬಿಟ್ಟು ಒಂದು ಶ್ಯಾಮ್ ಫೈಬರ್ಸ್ ಅಂತ ಒಂದು ಶಾಪ್ ಇದೆ JC ರೋಡಲ್ಲಿ, ಸೆಕೆಂಡ್ ಫ್ಲೋರಲ್ಲಿರೋದು ಶಾಪ್ ಅದು. ಸೊ ಅದು ಒಂದು ವೀಡಿಯೋದಲ್ಲಿ ಆ ಶಾಪ್ ಅವ್ರು ಏನು ಹೇಳಿದರು ಅಂತಂದರೆ, ಹೋಂಡಾ ಡಿಯೋದು ನಿಮಗೆ ತೋರಿಸ್ತೀನಿ ನೋಡಿ, BS4ದು ಇದು ಫ್ರಂಟ್ ಮಡ್ಗಾರ್ಡ್. ಸೊ ಈ ಮಡ್ಗಾರ್ಡ್ ಕಾಸ್ಟು ನಿಮಗೆ ಕಂಪ್ನಿಯಲ್ಲಿ ಜಾಸ್ತಿ ಇದೆ. ನಾನು ಕೇಳಿದ್ದೆ ಆಲ್ಮೋಸ್ಟ್ 700-800 ರುಪೀಸ್, 700 ಏನೋ ಬರುತ್ತೆ ಆಲ್ಮೋಸ್ಟ್ ಕೇಳಿದ್ದೆ ನಾನು. ಸೊ ಅವ್ರೇನು ಹೇಳಿದ್ರು ಅಂದರೆ, ವೀಡಿಯೋದಲ್ಲಿ 300 ರುಪೀಸ್ ಅಂತ ಹೇಳಿದ್ರು. ಸೊ ಈ ಮಡ್ಗಾರ್ಡ್ ಕಾಸ್ಟು ಅವ್ರು ಏನು ಹೇಳಿದ್ರು, 300 ರುಪೀಸ್ ಮಡ್ಗಾರ್ಡು. ಫುಲ್ ಬಾಡಿಗೆ 3500 ರುಪೀಸ್ ಅಂತ ಹೇಳಿದ್ರು. ನನ್ನ ಬಾಡಿ ಎಲ್ಲ ಚೆನ್ನಾಗಿದೆ, ಜಸ್ಟ್ ಒಂದು ಮಡ್ಗಾಡ್ ಒಂದು ಆಕ್ಸಿಡೆಂಟ್ ಆಗಿ ಬ್ರೇಕ್ ಆಗಿತ್ತು. ನಾನು ಹೋದೆ, ಇವತ್ತು ಶಾಪ್ ಓಪನ್ ಇತ್ತು. ಹೋಂಡಾ ಡಿಯೋ BS4ದು ಫ್ರಂಟ್ ಮಡ್ಗಾಡ್ ಕೊಡಿ ಅಂದರೆ, ಮಡ್ಗಾಡ್ ಒಂದೇ ಕೊಡಲ್ಲ, ಫುಲ್ ಬಾಡಿ ಕಿಟ್ಟೇ ತಗೋಬೇಕು ಅಂದರು. ಸೊ ಅದು ವೀಡಿಯೋದಲ್ಲಿ ತೋರಿಸೋದೇ ಒಂದು, ಕೊಡೋದೇ ಇಲ್ಲ ಇದೆ ಆ ಥರ. ಅದು ಏನಂತ ನನಗೂ ಗೊತ್ತಿಲ್ಲ. ಅವ್ರು ಹೇಳಿರೋದಕ್ಕೆ ನಂದು ಮನೆಯಿಂದ JC ರೋಡ್ ಆಲ್ಮೋಸ್ಟ್ 35-40 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನು ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿವರೆಗೂ ಹೋಗಿದ್ದೀನಿ. ಅವರು ಕೊಡಲ್ಲ ಅಂದರು. 100 ರೂಪಾಯಿ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಬೇರೆ ಅಂಗಡಿಯಲ್ಲಿ ತೊಗೊಂಬಂದಿದ್ದೀನಿ. ನೆಕ್ಸ್ಟು ಆ ಶಾಪಿಗೆ ವಿಸಿಟ್ ಮಾಡಲ್ಲ ಅಷ್ಟೇ. 100-200 ರೂಪಾಯಿ ನಮಗೆ ಹುಡುಗರಿಗೆಲ್ಲ ಮೇನ್ ಈಗೋ ಪ್ರಾಬ್ಲಮ್ ಅಷ್ಟೇ. ಅಲ್ಲೇ ಕೆಡ್ಸ್ಕೊಳ್ಳಲ್ಲ, 100 ರೂಪಾಯಿ ಹೋದರೆ ಹೋಗಲಿ. ನಮಗೆ ಅಲ್ಲಿ ವೀಡಿಯೋದಲ್ಲಿ ಏನಿತ್ತು ಅದನ್ನ ನೋಡ್ಕೊಂಡು ಇಷ್ಟು ದೂರದಿಂದ ಹೋಗಿದ್ದೀನಿ. ಅಲ್ಲಿ ನೋಡಿದ್ರೆ ಇಲ್ಲ, ಫುಲ್ ಬಾಡಿ ಕಿಟ್ಟೆ ಪರ್ಚೇಸ್ ಮಾಡಬೇಕು, ಬೇಡ ಅಂತ ಬಂದ್ಬಿಟ್ಟೆ ನಾನು. ಆ ಶಾಪ್ದು ಫೋಟೋನೂ ಹಾಕ್ತೀನಿ ನೋಡಿ ನಿಮಗೆ. ಸೊ ಎನಿವೇಸ್ ಬಿಡಿ ಅದನ್ನು. ಸೊ ಇದನ್ನು ಇವಾಗ ರ್ಯಾಪ್ ಮಾಡೋಣ. ಫ್ರಂಟ್ ಇದೇ ಮಡಗಾಡಿಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ರ್ಯಾಪ್ ಕೂಡ ತೋರಿಸ್ತೀನಿ. ಸೊ ನಮಗೆ ರ್ಯಾಪು ತೋರಿಸ್ತೀನಿ ನೋಡಿ. ರ್ಯಾಪ್ ಕೂಡ ತಂದಿದ್ದೀನಿ, ತೋರಿಸ್ತೀನಿ. ಸೊ ಇದೇ ರ್ಯಾಪ್. ಸೊ ಇದು ನಿಮಗೆ ಗ್ರೀನ್ ಮತ್ತು ಪರ್ಪಲ್ ಶೇಡ್ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. ಸೊ ನೋಡಿ, ಇದೆ ತೊಗೊಂಡಿರೋದು. ಜಸ್ಟ್ ಫ್ಲ್ಯಾಶ್ ಆನ್ ಮಾಡ್ತೀನಿ, ನಿಮಗೆ ಒಂದು ಶೇಡ್ ಗೊತ್ತಾಗುತ್ತೆ. ಸೊ ಈ ಥರ ಶೇಡ್ ಬರುತ್ತೆ.
ಕಲರ್ಸ್ ಇದೆ, ಮತ್ತು ಡ್ಯುಯಲ್ ಟೋನ್ ಶೇಡ್ ಬರುತ್ತೆ, ಗ್ರೀನು ಮತ್ತು ಪರ್ಪಲ್ ಇದೆ. ಬನ್ನಿ ಸ್ನೇಹಿತರೆ, ರ್ಯಾಪ್ ಮಾಡೋಣ. ರ್ಯಾಪ್ ಅಂದರೆ ಆ ರ್ಯಾಪ್ ಅಲ್ಲ, ಸ್ಟಿಕರ್ ರ್ಯಾಪ್. ಬನ್ನಿ. ಸೊ ರ್ಯಾಪ್ ಕೂಡ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಕೊಟ್ಟಿದ್ದಾರೆ. ಎವ್ರಿ ಡೆನಿಸನ್ದು ರ್ಯಾಪ್ ತೊಗೊಂಡಿದ್ದೀನಿ, ನನಗೇನೋ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. Go crazy, berserker. I killed it, it's murder. 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 Go crazy, berserker. Years later. ಸತತವಾಗಿ 1 hour ಹಿಡಿದಿದೆ. ಒಂದು ಫ್ರಂಟ್ ಮಡ್ಗಾರ್ಡ್ನ ರ್ಯಾಪ್ ಮಾಡೋಕ್ಕೆ 1 hour ಹಿಡಿಸಿದ್ದೆ. ಒಬ್ಬನ ಕೈಲಂತೂ ನಾನು ಟ್ರೈ ಮಾಡಿದೆ, ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ತಂದೆ ಇದರಲ್ಲೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ, ಅವ್ರ ಸಪೋರ್ಟ್ ತೊಗೊಂಡು ಮಾಡಿದ್ದೀನಿ. ಸೊ ತೋರಿಸ್ತೀನಿ ನೋಡಿ ಫ್ರಂಟ್ ಮಡ್ಗಾರ್ಡ್ ಮಾತ್ರ ಹೇಗೆ ಬಂದಿದೆ ಅಂತ. ಫಿನಿಶಿಂಗು ಸಕ್ಕದಾಗಂತೂ, ಕೋರ್ಸ್ ಪ್ರೊಫೆಷ್ನಲ್ ಅಷ್ಟು ಬರೋಲ್ಲ, ಬಟ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. 1 hour ಹಿಡಿಸಿದೆ ಆಲ್ಮೋಸ್ಟು ಇದಕ್ಕೆ. ಸೊ ಇನ್ನು ನಿಮಗೆ ತುಂಬ ಪಾರ್ಟ್ಸ್ ಇದೆ ಮಾಡೋದು, ನೋಡ್ಬೋದು. ಇದು ಬರೀ ಫ್ರಂಟ್ ಮಾತ್ರ, ಇನ್ನು ನಿಮಗೆ ರೇರ್ ಪಾರ್ಟ್ಸ್ ಯಾವುದು ಇನ್ನೂ ಮುಟ್ಟಿಲ್ಲ. ಸೊ ಯಾಕಂದರೆ ನಾನು ಕೂಡ ವರ್ಕಿಂಗು. ಸೊ ಇದು ನನಗೆ ಏನು ಡ್ಯೂಟಿ ಫುಲ್ ಟೈಮ್ ಅಲ್ಲ, ಇನ್ನೂ ಇನ್ಕಮ್ ಏನೂ ಬಂದಿಲ್ಲ. ನಿಮ್ಗಳ ಸಪೋರ್ಟ್ ಇದ್ದರೆ ಆದಷ್ಟು ಬೇಗ ಇನ್ಕಮು ಬರಲಿ. ನೋಡೋಣ ನೆಕ್ಸ್ಟ್ ಇದು ಜಸ್ಟ್ ಬರೀ ಪಾರ್ಟ್ 1 ಮಾಡಿದ್ದೀನಿ. ಸೊ ಇನ್ನು ಇದೆಲ್ಲ ಬರುತ್ತೆ. ಇನ್ನು ಕ್ರೇಜಿ ಸ್ಟಫ್ಸ್ ಇದೆ ಯೂಟ್ಯೂಬಲ್ಲಿ. ನಮ್ಮದು ಡಿಯೋ ಮಾಡಿಫಿಕೇಷನ್ ಸೀರೀಸು ತುಂಬ ಸೀರೀಸ್ ಬರುತ್ತೆ ನೋಡಿ, ಇದರದ್ದು ಒಳ್ಳೆ ಮಾಡಿಫಿಕೇಷನ್ಸ್ ಇದೆ. ಏನೋ ಕ್ರೇಜಿ ಸ್ಟಫ್ಸ್ ಇರುತ್ತೆ, ಬಾಯ್ಸಿಗೆ ಅರ್ಥ ಆಗುತ್ತೆ ಏನೇನು ಕ್ರೇಜಿ ಸ್ಟಫ್ಸ್ ಮಾಡ್ತಿದ್ದೀನಿ ಅಂತ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಪಾರ್ಟ್ 2 ಬೇಕು ಅಂತಂದರೆ ಕಮೆಂಟ್ ಮಾಡಿ, ತುಂಬ ಸೀರೀಸ್ ಬರ್ತಾ ಇದೆ. ಈ ರ್ಯಾಪು ನಿಮಗೆ ಕಲರ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿವರೆಗೂ ನಾನು ನಿಮ್ಮ ರೈಡರ್ ರೆಬೆಲ್
ಸೈನಿಂಗ್ ಆಫ್. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಒಳ್ಳೆ ಕ್ರೇಜಿ ಸ್ಟಫ್ಸ್ ಬರ್ತಾ ಇದೆ. ಟಿಲ್ ದೆನ್, ಟೇಕ್ ಕೇರ್.